ಹೆಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟೋಕ್ಸ್ ಯೂಟ್ಯೂಬ್ ಚಾನಲ್. ಗುರು, ನಮ್ಮ RCB ಅಭಿಮಾನಿಗಳಿಗೆಲ್ಲ ಇದೆಲ್ಲ ಕಾಮನ್. ಕ್ಯಾಲ್ಕುಲೇಟರ್ IPL ಸೀಸನ್ ಅಲ್ಲಿ ನಾವು ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಏನಕ್ಕಂದ್ರೆ RCB ಅಷ್ಟು ಈಸಿಯಾಗಿ ಕ್ವಾಲಿಫೈ ಆಗಲ್ಲ ಪ್ಲೇ ಆಫ್ಸಿಗೆ. ಯಾವಾಗಲೂ ಕೂಡ ಈ ಕ್ಯಾಲ್ಕುಲೇಟರ್ ನಮಗೆ ಇದಕ್ಕೆ ಬರೋದು ಹೆಲ್ಪ್ ಆಗೇ ಆಗುತ್ತೆ. ಕ್ಯಾಲ್ಕುಲೇಟರ್ ಆ ಕ್ಯಾಲ್ಕುಲೇಟರ್ಗೂ ಗೊತ್ತು IPL ಸೀಸನ್ ಬಂತು ಅಂದ್ರೆ RCB ಅಭಿಮಾನಿಗಳೇ ನನ್ನ ಜಾಸ್ತಿ ಯೂಸ್ ಮಾಡೋದು ಅಂತ. ಇವಾಗ WPL ಅಲ್ಲೂ ಅದೇ ರೀತಿ ಆಗಿದೆ. ಕ್ಯಾಲ್ಕುಲೇಟರ್ ಇವತ್ತಿಂದ RCB ಪ್ಲೇ ಆಫ್ಸಿಗೆ ಎಂಟ್ರಿ ಕೊಡ್ಬೇಕಂದ್ರೆ ಈ ಕ್ಯಾಲ್ಕುಲೇಟರ್ ಮುಖ್ಯ ಆಗುತ್ತೆ. ನಿನ್ನೆ ಲಾಸ್ಟ್ 2 ಮ್ಯಾಚ್ RCB ಪರವಾಗಿ ರಿಸಲ್ಟ್ ಬಂದಿದೆ. ಅಂದ್ರೆ ಲಾಸ್ಟ್ 2 ಮ್ಯಾಚ್ ನಾವ್ ಯಾರು ಗೆಲ್ಬೇಕು ಅಂತ ಅಂದ್ಕೊಂಡಿದ್ವು, ಆ 2 ಟೀಮು ಸೋತಿದಾವೆ. ನಿನ್ನೆ ಮ್ಯಾಚ್ ಅಲ್ಲಿ ಗುಜರಾತ್ ಜೈಂಟ್ಸ್ ಸೋಲ್ಬೇಕಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ, ಡೆಲ್ಲಿ ಕ್ಯಾಪಿಟಲ್ಸ್ ಸೋತೋಗ್ತಾರೆ. ಇವಾಗ RCB ಗೆ ಬುಡಕ್ ಬಂದಿದೆ. ಅಂದ್ರೆ ನೆಟ್ ರನ್ ರೇಟ್ ಇವಾಗ ಕ್ಯಾಲ್ಕುಲೇಷನ್ ಬರುತ್ತೆ RCB ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೇಕಂದ್ರೆ. ಮೊನ್ನೆ ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಸೋಲ್ಬೇಕಿತ್ತು, UP ವಾರಿಯರ್ಸ್ ಗೆಲ್ಬೇಕಿತ್ತು, ಅಲ್ಲಿ ಮುಂಬೈ ಇಂಡಿಯನ್ಸ್ ಗೆದ್ಬಿಡ್ತಾರೆ. ಅದಕ್ಕೋಸ್ಕರ ಇವತ್ತಿಂದ RCB ಗೆ ನೆಟ್ ರನ್ ರೇಟ್ ಕ್ರೂಷಿಯಲ್ ಆಗುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ UP ವಾರಿಯರ್ಸ್ ಮೇಲೆ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಟಾಸ್ ಗೆದ್ರೆ ಚೇಸ್ ಮಾಡ್ತಾರೆ. ಚೇಸ್ ಮಾಡುವಾಗ ನೆಟ್ ರನ್ ರೇಟ್ ಎಷ್ಟು ಬೇಗ ಓಡಿದ್ರೆ ನೆಟ್ ರನ್ ರೇಟ್ ನಾವ್ ಇವಾಗ ಗುಜರಾತ್ ಜೈಂಟ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಗಿಂತ ಬೆಟರ್ ರನ್ ರೇಟ್ ಆಗ್ಬೇಕು. ಇವತ್ತಿನ ಮ್ಯಾಚ್ ಅಲ್ಲೇ ನಾವು ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರಕ್ಕಿಂತ ನೆಟ್ ರನ್ ರೇಟ್ ಜಾಸ್ತಿ ಮಾಡ್ಕೊಂಡ್ರೆ ನೆಟ್ ರನ್ ರೇಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ RCB ಗೆ ಅಷ್ಟೇನು ಅವಶ್ಯಕತೆ ಇರಲ್ಲ. ಏನಕ್ಕಂದ್ರೆ ಮುಂಬೈ ಇಂಡಿಯನ್ಸ್ ಮತ್ತೆ ಗುಜರಾತ್ ಜೈಂಟ್ಸ್ ಗೆ ಒಂದು ಮ್ಯಾಚ್ ಇದೆ. ಅವಾಗ ಅದ್ರಲ್ಲಿ ಯಾರಾದ್ರೂ ಒಬ್ರು ಸೋಲ್ತಾರೆ. ಇವಾಗ ಗುಜರಾತ್ ಜೈಂಟ್ಸ್ 8 ಪಾಯಿಂಟ್ಸ್ ತಗೊಂಡಿದ್ದಾರೆ, ಮುಂಬೈ ಇಂಡಿಯನ್ಸ್ 8 ಪಾಯಿಂಟ್ ತಗೊಂಡಿದ್ದಾರೆ. ಗುಜರಾತ್ ಜೈಂಟ್ಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರಲ್ಲ ಅವ್ರು 10 ಪಾಯಿಂಟ್ ತಗೊಂಡ್ಬಿಡ್ತಾರೆ, ಇನ್ನೊಬ್ರು 8 ಪಾಯಿಂಟ್ ಅಲ್ಲಿ ಇರ್ತಾರೆ. ಇವಾಗ ಅಕಸ್ಮಾತ್ ಗುಜರಾತ್ ಜೈಂಟ್ಸ್ ಗೆದ್ದು ಅಂತಾನೆ ಇಟ್ಕೊಳ್ಳಿ ಮುಂಬೈ ಇಂಡಿಯನ್ಸ್ ಮೇಲೆ, ಅವಾಗ ಏನಾಗುತ್ತೆ, ಗುಜರಾತ್ ಜೈಂಟ್ಸ್ 10 ಪಾಯಿಂಟ್ ಹಾಕ್ತಾರೆ, ಮುಂಬೈ ಇಂಡಿಯನ್ಸ್ 8ರಲ್ಲೇ ಉಳ್ಕೊಂತಾರೆ. ಮತ್ತೆ ನೆಟ್ ರನ್ ರೇಟ್ ಒಂಚೂರು ಹೊಡ್ತಾ ಬೀಳುತ್ತೆ. ಸೋತಾಗ ನೆಟ್ ರನ್ ರೇಟ್ ಒಂಚೂರು ಕಡಿಮೆ ಆಗುತ್ತೆ. ನಮ್ಮ RCB ಮೇಲೆ ನೆಕ್ಸ್ಟ್ ಮ್ಯಾಚ್ ಇರುತ್ತೆ. RCB ಇವತ್ತು ಗೆದ್ದು ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ರೆ RCB 8 ಪಾಯಿಂಟ್ ಆಗುತ್ತೆ. ಅವಾಗ ನೆಟ್ ರನ್ ರೇಟ್ ಇಂದ ಯಾರಾದ್ರೂ ಒಬ್ರು ಕ್ವಾಲಿಫೈ ಆಗಂಗ್ ಆಗುತ್ತೆ. ಇವಾಗ ನೋಡಿ, ಅಟ್ ಪ್ರೆಸೆಂಟ್ ನೆಟ್ ರನ್ ರೇಟ್ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು 8 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಗೆದ್ದು ಅವ್ರು ಆಲ್ರೆಡಿ ಸೇಫ್ ಅಂತಾನೆ ಇಟ್ಕೊಳ್ಳಿ. RCB ಅವ್ರಕ್ಕಿಂತ ಮೇಲೆ ಹೋಗಕ್ಕಾಗಲ್ಲ. ಇವಾಗ RCB ಏನಿದ್ರು 3rd ಪ್ಲೇಸ್ ಅಲ್ಲಿ ಫಿನಿಶ್ ಆಗೋ ಸಾಧ್ಯತೆ ಇದೆ, ಇನ್ನೂ ಇದೆ. RCB ಗೆ ಇನ್ನೂ 16% ಚಾನ್ಸ್ ಇದೆ ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡಕ್ಕೆ. ಲಾಸ್ಟ್ ಇಯರ್ ಟಾಟಾ IPL 2024 ಮೆನ್ಸ್ ಅಲ್ಲಿ RCB ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡಲ್ಲ, 1% ಚಾನ್ಸ್ ಇರೋದು ಅಂತ ಅನ್ನುವಾಗ ಅಲ್ಲಿಂದ ನಾವು ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಟ್ವಿ. ಕೊನೆ ಮ್ಯಾಚ್ ನಮ್ಮ ಬದ್ಧ ವೈರಿಗಳು ಚೆನ್ನೈ ಸೂಪರ್ ಕಿಂಗ್ಸ್ ನ 200 ರನ್ ಒಳಗೆ ಕಟ್ ಹಾಕ್ಬೇಕು, ಅವಾಗ್ಲೇ ಪ್ಲೇ ಆಫ್ಸ್ ಗೆ ಎಂಟ್ರಿ ಅಂತ ಬಂದಾಗ ನಾವು ಗೆದ್ಬಿಟ್ಟು ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ತೀವಿ. 1% ಇಂದ ನಾವು ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಟ್ಟಿದೀವಿ ಅಂದ್ರೆ ಇವಾಗ 16% ಚಾನ್ಸ್ ಇದೆ. ಏನಕ್ಕೆ ಎಂಟ್ರಿ ಕೊಡಬಾರ್ದು RCB ಗೆ ಇನ್ನೂ ರಿಯಲಿಸ್ಟಿಕ್ ಚಾನ್ಸ್ ಇದೆ. ನಾನು ಅದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಅಕಸ್ಮಾತ್ RCB ಲಾಸ್ಟ್ 4 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಕೂಡ ಟಾಸ್ ಸೋತಿರೋ ಮ್ಯಾಚ್ ಎಲ್ಲ ಮ್ಯಾಚ್ ಸೋತಿದ್ದಾರೆ. ಇವತ್ತು ಅಕಸ್ಮಾತ್ RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 150 ರನ್ ಹೊಡಿತಾರ ಅಂತಾನೆ ಇಟ್ಕೊಳ್ಳಿ UP ವಾರಿಯರ್ಸ್ ಮೇಲೆ ಇವತ್ತೇ ನಾವು ನೆಟ್ ರನ್ ರೇಟ್ ನ ಇಂಪ್ರೂವ್ ಮಾಡ್ಕೊಬೇಕು. ಏನಕ್ಕಂದ್ರೆ UP ವಾರಿಯರ್ಸ್ ವೀಕ್ ಟೀಮ್ ತರ ಕಾಣ್ತಿದೆ. ಮುಂಬೈ ಇಂಡಿಯನ್ಸ್ ಗೆಲ್ಲ ಹೋಲ್ಸ್ಕೊಂಡ್ರೆ ಇವ್ರ ಮೇಲೆ ನಾವು ನೆಟ್ ರನ್ ರೇಟ್ ನ ಇಂಪ್ರೂವ್ ಮಾಡ್ಕೊಂಡು ಆ 2 ಟೀಮ್ ಕಿಂತ ಗುಜರಾತ್ ಜೈಂಟ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಗಿಂತ ನೆಟ್ ರನ್ ರೇಟ್ ಜಾಸ್ತಿ ಮಾಡ್ಕೊಬಹುದು. ಅಕಸ್ಮಾತ್ ಇವತ್ತೇನಾದ್ರು ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ RCB ಟಾಸ್ ಗೆದ್ರೆ ಪಕ್ಕ ಚೇಸ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 150 ರನ್ ಏನಾದ್ರು RCB ಓಡಿದ್ರೆ ಅದನ್ನ ಅವ್ರನ್ನ 79 ರನ್ನಿಗೆ ಕಟ್ ಹಾಕ್ಬೇಕು. ಅಂದ್ರೆ 71 ರನ್ ವಿಕ್ಟ್ರಿ ಬೇಕು RCB ಗೆ. ನೆಟ್ ರನ್ ರೇಟ್ ಇಂಪ್ರೂವ್ ಆಗಿ ಗುಜರಾತ್ ಜೈಂಟ್ಸ್ ಗಿಂತ ನೆಟ್ ರನ್ ರೇಟ್ ಜಾಸ್ತಿ ಆಗ್ಬೇಕು. ಗುಜರಾತ್ ಜೈಂಟ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವೆ ನೆಟ್ ರನ್ ರೇಟ್ ಅಲ್ಲಿ ಗುಜರಾತ್ ಜೈಂಟ್ಸ್ ಜಾಸ್ತಿ ಇದೆ, +0.334 ಇದೆ ಅವ್ರದ್ದು. ಅಷ್ಟಾಗ್ಬೇಕು RCBದು. ಇವಾಗ RCB ಇರೋದು ನೆಟ್ ರನ್ ರೇಟ್ -0.244, ಅಲ್ಲಿಂದ ನಾವು +0.334 ನ ದಾಟಬೇಕು ಅಂದ್ರೆ 79 ರನ್ ನ ಆಲ್ ಔಟ್ ಮಾಡ್ಬೇಕಾಗುತ್ತೆ UP ವಾರಿಯರ್ಸ್ ನ. ಅಕಸ್ಮಾತ್ RCB ಫಸ್ಟ್ ಬ್ಯಾಟಿಂಗ್ ಆಡಿ 150 ರನ್ ನ ಓಡಿದ್ರೆ, 160 ರನ್ ನೋಡಿದ್ರೆ 89 ರನ್ ನೋಡಾಗ ಅಂದ್ರೆ 71, 72 ರನ್ ಇಂದ RCB ಗೆಲ್ಬೇಕಾಗುತ್ತೆ. 200 ರನ್ ಹೊಡೆದ್ರೆ 130 ರನ್ ಕಟ್ ಹಾಕ್ಬೇಕಾಗುತ್ತೆ. RCB ಬೌಲರ್ಸ್ ಆ ತರ ಏನ್ ಇಂಪ್ಯಾಕ್ಟ್ ಮಾಡಿಲ್ಲ. ಅಂದ್ರೆ ಸ್ಟ್ರಾಂಗ್ ಬೌಲಿಂಗ್ ಲೈನಪ್ ಇದೆ ಅಂದ್ರೆ RCB ಕಡೆ ಇಲ್ಲ, ಸ್ಟ್ರಾಂಗ್ ಬೌಲಿಂಗ್ ಲೈನಪ್ ಇಲ್ಲ. RCB ಏನಾದ್ರು ಚೇಸ್ ಮಾಡಿದ್ರೆ ರಿಯಲಿಸ್ಟಿಕ್ ಚಾನ್ಸ್ ಇರುತ್ತೆ. ಚೇಸ್ ಮಾಡುವಾಗ ಎಷ್ಟು ಓವರ್ ಅಲ್ಲಿ ಮುಗಿಸ್ಬೇಕು ಅನ್ನೋದನ್ನ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದೆ RCB 150 ರನ್ ಏನಾದ್ರು ಕಲೆ ಹಾಕಿದ್ರೆ 79ಕ್ಕೆ ಅವ್ರನ್ನ ಆಲ್ ಔಟ್ ಮಾಡ್ಬೇಕು. 155 ರನ್ ಕಲೆ ಹಾಕಿದ್ರೆ 84, 160 ರನ್ ಮಾಡಿದ್ರೆ 89, ಅಂದ್ರೆ 71, 72 ರನ್ ಮಾರ್ಜಿನ್ ಇರಬೇಕು. 170 ರನ್ ನೋಡಿದ್ರೆ 100 ರನ್ಸ್ ಅಥವಾ 99 ರನ್ಸಿಗೆ ಅವ್ರನ್ನ ಆಲ್ ಔಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಆಡ್ತಾರೆ ಗುಜರಾತ್ ಜೈಂಟ್ಸ್ ಮೇಲೆ. ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತಾನೆ ಇಟ್ಕೊಳ್ಳಿ ಗುಜರಾತ್ ಜೈಂಟ್ಸ್ ಮೇಲೆ. ಅವಾಗ ಗುಜರಾತ್ ಜೈಂಟ್ಸ್ ನೆಟ್ ರನ್ ರೇಟ್ ಒಂಚೂರು ಕಡಿಮೆ ಆಗುತ್ತೆ. ಅವ್ರು ಕೊನೆಗೆ 8
ಪಾಯಿಂಟ್ಸ್ ತಗೊಂಡೆ ಫಿನಿಶ್ ಆಗೋದು ಪಾಯಿಂಟ್ಸ್ ಟೇಬಲ್ ಅಲ್ಲಿ. RCB ಇವತ್ತು UP ವಾರಿಯರ್ಸ್ ಮೇಲೆ ಗೆದ್ದು ಕೊನೆ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮೇಲೆ ಗೆದ್ದೆ, ಇವತ್ತು ಈ ತರ ನೆಟ್ ರನ್ ರೇಟ್ ಅಲ್ಲಿ ಗೆದ್ದೆ ಮುಂಬೈ ಇಂಡಿಯನ್ಸ್ ಮೇಲೆ ಸುಮ್ನೆ ಗೆದ್ದು ಕೂಡ ಈಸಿಯಾಗಿ ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೋದು. ಅದೆಷ್ಟೇ ಪರ್ಸೆಂಟೇಜ್ ಅವ್ರದ್ದು 83% ಚಾನ್ಸ್ ಇದೆ ಗುಜರಾತ್ ಜೈಂಟ್ಸ್ ಗೆ. ಅಂದ್ರೆ ಇದು ಈ ತರ ಇಂಪಾಸಿಬಲ್, RCB ಇಷ್ಟು ಯೂಸ್ ಮಾರ್ಜಿನ್ ವಿಕ್ಟರಿ ಪಡ್ಕೊಳಕ್ ಆಗಲ್ಲ UP ವಾರಿಯರ್ಸ್ ಮೇಲೆ ಅಂತ ಅಂದು ಆ ತರ ಪ್ಲೇ ಆಫ್ ಪರ್ಸೆಂಟೇಜ್ ಹಾಕಿರ್ತಾರೆ. ಅದು ತಕ್ಕಂತಾನೆ ಆಗ್ಬೇಕಂತ ಏನಿಲ್ಲ. RCB ಈ ತರ ಒನ್ ಸೈಡೆಡ್ ಗೇಮ್ ಈ ತರ ಗೆದ್ದಿದ್ದಾರೆ, ಈ ತರ ಗೆದ್ದು ತೋರಿಸಿದ್ದಾರೆ. ರೀಸೆಂಟ್ ಆಗಿ ಗುಜರಾತ್ ಜೈಂಟ್ಸ್ UP ವಾರಿಯರ್ಸ್ ನ ಇದೇ ತರ ಬೀಟ್ ಮಾಡೋದು 70-80 ರನ್ ಇಂದ ಬೀಟ್ ಮಾಡ್ತಾರೆ. ಅವಾಗ್ಲೇ UP ವಾರಿಯರ್ಸ್ ನೆಟ್ ರನ್ ರೇಟ್ ಪಾತಾಳಕ್ಕೆ ಹಿಡಿಯೋದು. ಅವ್ರದ್ದು -0.785 ಇದೆ. ಅವ್ರಿಗೆ ಚಾನ್ಸ್ ಇಲ್ಲ, 2% ಚಾನ್ಸ್ ಇದೆ. ಅದು ಎಷ್ಟು 200, 150, 200 ರನ್ ಇಂದ ಸೋಲ್ಸ್ಬೇಕು RCB ನ, ಅವಾಗ ಅವ್ರಿಗೆ ಚಾನ್ಸ್ ಇರುತ್ತೆ. ಅವರಿಗೆ ರಿಯಲಿಸ್ಟಿಕ್ ಚಾನ್ಸ್ ಇಲ್ಲ. RCB ಇದೆ, RCB ಇನ್ನು 2 ಗೇಮ್ ಇದೆ. ಮುಂಬೈ ಇಂಡಿಯನ್ಸ್ ಮೇಲೂ ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಪಡ್ಕೊಬಹುದು. ಅಂದ್ರೆ ಇವ್ರ ಮೇಲೆ ಒಂದು 40-30 ರನ್ ಇಂದ ಗೆದ್ದು ಆ ಮ್ಯಾಚ್ ಅಲ್ಲೂ 40-30 ರನ್ ಇಂದ ಗೆದ್ರೆ RCB ಚಾನ್ಸ್ ಇರುತ್ತೆ. ಅದು ಬದಲಿಗೆ ಇವತ್ತೇ RCB ಗೆ ಏನಾದ್ರು ಚೇಸ್ ಮಾಡೋ ಅವಕಾಶ ಸಿಕ್ಕರೆ ಒಂದಿಷ್ಟು ಓವರ್ಸ್ ಅಲ್ಲಿ ಮುಗಿಸ್ಬೋದು ಅನ್ನೋದು ಇರುತ್ತೆ. RCB ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆ, ಎಲ್ಲರೂ ಕೂಡ ಫಾರ್ಮ್ ಅಲ್ಲಿ ಇದ್ರೆ ಖಂಡಿತವಾಗ್ಲು ಇಷ್ಟು ಓವರ್ಸ್ ಅಲ್ಲಿ ಮುಗಿಸ್ಬೋದು ಅಂದ್ರೆ ಖಂಡಿತವಾಗ್ಲೂ ಮುಗಿಸ್ಬೋದು. ಇಲ್ಲ ಲಾಸ್ಟ್ ಸೀಸನ್ ನಮ್ಮ RCB ಯಾವ ರೀತಿ CSK ನ 200 ರನ್ ಒಳಗೆ ಕಟ್ಟಾಕದಲ್ಲ ಆ ತರ ಡಿಫೆಂಡ್ ಮಾಡ್ಕೊಬೇಕಾಗತ್ತೆ. 70 ರನ್ ಇಂದ ಸೋಲ್ಸ್ಬೇಕಾಗತ್ತೆ. ಅಂದ್ರೆ 200+ ರನ್ ನ ಕಲೆ ಹಾಕ್ಬೇಕು ಫಸ್ಟ್ ಬ್ಯಾಟಿಂಗ್ ಆಡುವಾಗ. ಅದು ಕಷ್ಟ, ಚೇಸ್ ಮಾಡೋದು ಈಸಿ ಆಗುತ್ತೆ. ಅದು ಏನಂತ ಕ್ಯಾಲ್ಕುಲೇಷನ್ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡುವಾಗ ಎಷ್ಟು ರನ್ ಹೊಡಿತಾರೋ 70 ರನ್ ಇಂದ ಅವ್ರನ್ನ ಸೋಲ್ಸ್ಬೇಕು. 150 ರನ್ ನೋಡಿದ್ರೆ 80 ರನ್ 79 ರನ್ ಒಳಗೆ ಅವ್ರನ್ನ ಆಲ್ ಔಟ್ ಮಾಡ್ಬೇಕು. 180 ರನ್ ನೋಡಿದ್ರೆ 110, 109 ರನ್ ಒಳಗೆ ಆಲ್ ಔಟ್ ಮಾಡ್ಬೇಕು. ಈ 70 ರನ್ ಮಾರ್ಜಿನ್ ಇಂದ RCB ಇವತ್ತು ಗೆಲ್ಬೇಕಾಗುತ್ತೆ UP ವಾರಿಯರ್ಸ್ ಮೇಲೆ. ಇವತ್ತೇ ನಾವು ನೆಟ್ ರನ್ ರೇಟ್ ನೆಲ್ಲ ಇದ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ನೆಕ್ಸ್ಟ್ ಮ್ಯಾಚ್ ಸುಮ್ನೆ ಈಸಿಯಾಗಿ, ಏನು ಅಷ್ಟೇ ನೆಟ್ ರನ್ ರೇಟ್ ಎಲ್ಲ ಅವಕಾಶ ಇರಲ್ಲ, ಸುಮ್ನೆ ಮ್ಯಾಚ್ ನ ಗೆದ್ದ ಸಾಕು RCB ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೇಕು. ಅಂದ್ರೆ ಇದೇ ಕೊನೆ ಅವಕಾಶ RCB ಗೆ, ಈ ರೀತಿ ಆಗ್ಬೇಕಾಗುತ್ತೆ. ನೋಡೋಣ ಇವತ್ತು RCB UP ವಾರಿಯರ್ಸ್ ನ ಇದೇ ರೀತಿ ಬೀಟ್ ಮಾಡಿದ್ರೆ RCB ಗೆ ಇನ್ನೂ ಚಾನ್ಸ್ ಇದೆ. RCB ಗೆ ಪೂರ್ತಿ ಚಾನ್ಸ್ ಏನು ಒಟ್ಟೋಗಿಲ್ಲ. ಲಾಸ್ಟ್ 2 ಮ್ಯಾಚ್ ನಮಗೆ ಏನ್ ಬೇಕಿತ್ತೋ ಅದೇ ರೀತಿ ರಿಸಲ್ಟ್ ಬಂದಿದ್ರೆ ನೆಟ್ ರನ್ ರೇಟ್ ಮೇಲೆ ನಾವು ಈ ರೀತಿ ಅವಲಂಬಿತರಾಗಬೇಕಾಗಿರ್ಲಿಲ್ಲ. ಇವಾಗ ಎಂತ ಪರಿಸ್ಥಿತಿ ಅಂದ್ರೆ ನೆಟ್ ರನ್ ರೇಟ್ ಇಂದಾನೆ RCB ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೇಕು. ಅದಕ್ಕೆ ಇವತ್ತಿನ ಮ್ಯಾಚ್ ಅಲ್ಲೇ ನೆಟ್ ರನ್ ರೇಟ್ ನ ಸರಿ ಮಾಡ್ಕೊಬೇಕು. ಇದು ಇವತ್ತಿನ RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಈ ಮಾರ್ಜಿನ್ ಅಲ್ಲಿ ಗೆಲ್ಬೇಕು ಅನ್ನೋದು ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಿರೋದು. ಇದು ಪಕ್ಕಾ ಮಾಹಿತಿ. 70-72 ರನ್ ಇಂದ ಬೀಟ್ ಮಾಡಿದ್ರೆ UP ವಾರಿಯರ್ಸ್ ನ ಇವತ್ತೇ ಆ ನೆಟ್ ರನ್ ರೇಟ್ ಗುಜರಾತ್ ಜೈಂಟ್ಸ್ ಮುಂಬೈ ಇಂಡಿಯನ್ಸ್ ಗಿಂತ ಬೆಟರ್ ಆಗುತ್ತೆ. ಅವಾಗ ಕೊನೆ ಮ್ಯಾಚ್ ಸುಮ್ನೆ ಗೆದ್ರೆ ಸಾಕು. ಏನಕ್ಕಂದ್ರೆ ಮುಂಬೈ ಇಂಡಿಯನ್ಸ್ ಗುಜರಾತ್ ಜೈಂಟ್ಸ್ ನಡುವೆನೆ ಒಂದು ಮ್ಯಾಚ್ ಇದೆ. RCB ಗೆ ಏನೂ ತೊಂದರೆ ಆಗಲ್ಲ. ನೆಕ್ಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮೇಲೆ ಗೆಲ್ಬೇಕು. ಕೊನೆ ಲೀಗ್ ಮ್ಯಾಚ್ ಅದು ಮಂಗಳವಾರ. ಸೋಮವಾರ ಆಡ್ತಾರೆ ಗುಜರಾತ್ ಜೈಂಟ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಇವತ್ತು ಕ್ರೂಷಿಯಲ್ ಮ್ಯಾಚ್ ಅಂತಾನೆ ಹೇಳ್ಬೋದು RCB ಗೆ. ಆ ಸೂಪರ್ ಓವರ್ ಸೇಡ್ ನ 70-72 ಮಾರ್ಜಿನ್ ಇಂದ ಗೆಲ್ಬೇಕಾಗತ್ತೆ ಇವತ್ತು. RCB ಏನಾದ್ರು ಚೇಸ್ ಮಾಡ್ತಿದ್ರೆ 150 ರನ್ನ, 160 ರನ್ನ, 170 ಅಥವಾ 180 ರನ್ನ ಚೇಸ್ ಮಾಡ್ತಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಎಷ್ಟು ಓವರ್ ಅಲ್ಲಿ ಅದನ್ನ ಚೇಸ್ ಮಾಡಬೇಕು, ಅವಾಗ RCB ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೋದು. ಎಂಟ್ರಿ ಕೊಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಂಟ್ರಿ ಡೈರೆಕ್ಟ್ ಏನಿಲ್ಲ, ಕೊನೆ ಮ್ಯಾಚ್ ಗೆಲ್ಬೇಕಾಗುತ್ತೆ ಮುಂಬೈ ಇಂಡಿಯನ್ಸ್ ಮೇಲೆ. ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂದ್ರೆ ಇವಾಗ ಏನ್ 16% ಚಾನ್ಸ್ ಇದೆಯಲ್ಲ ಪ್ಲೇ ಆಫ್ಸ್ ಗೆ, ಅದು 45-50% ಏರ್ಬೋದು. ಅದು ಎಷ್ಟು ಓವರ್ ಅಲ್ಲಿ ಚೇಸ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಯಾವ ರೀತಿ ಎಷ್ಟು ಮಾರ್ಜಿನ್ ಇಂದ ಗೆಲ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನಿಸ್ತಿದೆ RCB ಏನಾದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 70-72 ರನ್ ಮಾರ್ಜಿನ್ ಇಂದ ಗೆಲ್ಲೋ ತಾಕತ್ ಇದೆಯಾ, RCB ಕಡೆ ಆ ರೀತಿ ಬೌಲಿಂಗ್ ಇದೆಯಾ, ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.